ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್. ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್. ಕಂಡೆನು ನಾನು ನಿತ್ಯ ಮಧುರ ತ್ರಿಮೂರ್ತಿ ಶಿವ ಭಗವಾನ್. ಕಂಡೆನು ನಾನು ನಿತ್ಯ ಮಧುರ ತ್ರಿಮೂರ್ತಿ ಶಿವ ಭಗವಾನ್. ತ್ರಿಮೂರ್ತಿ ಶಿವ ಭಗವಾನ್. ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್. ತ್ರಿಮೂರ್ತಿ ಶಿವ ಭಗವಾನ್. ಸಂಗಮಯುಗವು ಪಾವನ ಯುಗವು ಕಳೆಯುತ್ತಿಹುದು ಈಗ. ಮನೋವಿಕಾರವು ಸಂಗಮಯುಗವು ಪಾವನ ಯುಗವು ಕಳೆಯುತ್ತಿಹುದು ಈಗ. ಮನೋವಿಕಾರವು ಜ್ಞಾನವು ನಮಗೆ ಅನುಭವ ವೇದ್ಯವು. ಗೀತ ಜ್ಞಾನವು ನಮಗೆ ಅನುಭವ ವೇದ್ಯವು. ಸಹಜ ರಾಜಯೋಗವು ಸೃಷ್ಟಿ ನವೋದಯವು. ಸಹಜ ರಾಜಯೋಗವು ಸೃಷ್ಟಿ ನವೋದಯವು. ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್. ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್. ತ್ರಿಮೂರ್ತಿ ಶಿವ ಭಗವಾನ್. ಬದಲಾಗುತ್ತಿದೆ ನೋಡಿ ಈ ಜಗವು ಸಂಶಯದಿ ಜನರ. ವಿಚಲಿತದ ಮನವು ಬದಲಾಗುತ್ತಿದೆ ನೋಡಿ ಈ ಜಗವು ಸಂಶಯದಿ ಜನರ. ವಿಚಲಿತದ ಮನವು ಸಂತೈಸುತ್ತಿದೆ ಎಮಗೆ ಶಿವನ ಮಧುರ ನಾಮವು. ಸಂತೈಸುತ್ತಿದೆ ಎಮಗೆ ಶಿವನ ಮಧುರ ನಾಮವು. ಪುಣ್ಯದ ಫಲದಿ ಜ್ಞಾನವ ಪಡೆದೆವು ನಾವು. ಪುಣ್ಯದ ಫಲದಿ ಜ್ಞಾನವ ಪಡೆದೆವು ನಾವು. ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್. ಪಡೆ
ಮಧುರ ತ್ರಿಮೂರ್ತಿ ಶಿವ ಭಗವಾನ್. ಕಂಡೆನು ನಾನು ನಿತ್ಯ ಮಧುರ ತ್ರಿಮೂರ್ತಿ ಶಿವ ಭಗವಾನ್, ತ್ರಿಮೂರ್ತಿ ಶಿವ ಭಗವಾನ್. ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್, ತ್ರಿಮೂರ್ತಿ ಶಿವ ಭಗವಾನ್, ತ್ರಿಮೂರ್ತಿ ಶಿವ ಭಗವಾನ್, ತ್ರಿಮೂರ್ತಿ ಶಿವ ಭಗವಾನ್. ಓಂ ಶಾಂತಿ. 29/9/2024 ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ದಾದ ರಿವೈಸ್ 3-2-2002 ಮಧುಬನ. ಲಕ್ಷ್ಯ ಹಾಗೂ ಲಕ್ಷಣಗಳನ್ನು ಸಮಾನ ಮಾಡಿಕೊಳ್ಳಿರಿ. ಸರ್ವ ಖಜಾನೆಗಳಲ್ಲಿ ಸಂಪನ್ನರಾಗಿರಿ. ಇಂದು ಸರ್ವ ಖಜಾನೆಗಳ ಮಾಲೀಕ ತನ್ನ ಖಜಾನೆಗಳಿಂದ ಸಂಪನ್ನರಾಗಿರುವ ಮಕ್ಕಳನ್ನು ನೋಡುತ್ತಾ ಇದ್ದಾರೆ. ಮಕ್ಕಳು ಪ್ರತಿಯೊಬ್ಬರೂ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ. ಯಾವ ಮಕ್ಕಳು ಸಂಪನ್ನರಾಗಿರುತ್ತಾರೆ ಅವರ ಚಿಹ್ನೆಯು ಸದಾ ಪ್ರಾಪ್ತಿ ಸ್ವರೂಪ ತೃಪ್ತ ಆತ್ಮರಾಗಿ ಕಂಡುಬರುವುದು. ಏಕೆಂದರೆ ಸದಾ ಸಂಪನ್ನರಾಗಿರುವ ಕಾರಣ ಸದಾ ಖುಷಿಯಲ್ಲಿ ಇರುವುದು. ಏಕೆಂದರೆ ಸದಾ ಸಂಪನ್ನರಾಗಿರುವ ಕಾರಣ ಸದಾ ಖುಷಿಯಲ್ಲಿ ಇರುವುದು ಕಂಡುಬರುವುದು. ಪ್ರತಿಯೊಬ್ಬರೂ ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಬೇಕು, ನನ್ನ ಬಳಿ ಎಷ್ಟು ಖಜಾನೆಗಳು ಜಮಾ ಆಗಿವೆ. ಈ ಅವಿನಾಶಿ ಖಜಾನೆಯು ವರ್ತಮಾನದಲ್ಲಿಯೂ ಪ್ರಾಪ್ತಿ ಆಗಿವೆ ಹಾಗೂ ಭವಿಷ್ಯದಲ್ಲಿ ಅನೇಕ ಜನ್ಮಗಳವರೆಗೆ ತಮ್ಮ ಜೊತೆಯಲ್ಲಿ ಇರುತ್ತವೆ. ಈ ಖಜಾನೆಗಳು ಎಂದಿಗೂ ವಿನಾಶವಾಗುವುದಿಲ್ಲ. ಎಲ್ಲದಕ್ಕಿಂತಲೂ ಪ್ರಥಮ ಖಜಾನೆ ಈ ಜ್ಞಾನದ ಖಜಾನೆ ಆಗಿದೆ. ಈ ಜ್ಞಾನದ ಖಜಾನೆಯಿಂದ ಈ ಸಮಯದಲ್ಲಿಯೂ ನೀವೆಲ್ಲರೂ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಅನುಭವ ಮಾಡುತ್ತಿದ್ದೀರಿ. ಜೀವನದಲ್ಲಿರುತ್ತಾ ಹಳೆಯ ಜಗತ್ತಿನಲ್ಲಿರುತ್ತಾ ತಮೋಗುಣ ವಾಯುಮಂಡಲದಲ್ಲಿರುತ್ತಾ ಜ್ಞಾನದ ಖಜಾನೆಯ ಆಧಾರದಿಂದ ಈ ಎಲ್ಲ ವಾಯುಮಂಡಲ ಪ್ರಕಂಪನಗಳಿಂದ ಮುಕ್ತರಾಗಿದ್ದೀರಾ. ಕಮಲ ಪುಷ್ಪದ ಸಮಾನ ಅನಾಸಕ್ತ ಮುಕ್ತ ಆತ್ಮರು ದುಃಖದಿಂದ, ಚಿಂತೆಗಳಿಂದ, ಅಶಾಂತಿಯಿಂದ ಮುಕ್ತರಾಗಿದ್ದೀರಾ. ಜೀವನದಲ್ಲಿರುತ್ತಾ ದುಶ್ಚಟಗಳ ಬಂಧನದಿಂದ ಮುಕ್ತರಾಗಿದ್ದೀರಾ. ವ್ಯರ್ಥ ಸಂಕಲ್ಪಗಳ ಬಿರುಗಾಳಿಯಿಂದ ಮುಕ್ತರಾಗಿದ್ದೀರಾ. ಎಲ್ಲರೂ ಕೈ ಆಡಿಸುತ್ತಾ ಇದ್ದಾರೆ. ಹೀಗೆ ಮುಕ್ತಿ ಹಾಗೂ ಜೀವನ್ಮುಕ್ತಿ ಈ ಜ್ಞಾನ ಖಜಾನೆಗಳ ಫಲವಾಗಿದೆ, ಪ್ರಾಪ್ತಿಯಾಗಿದೆ. ಒಂದು ವೇಳೆ ವ್ಯರ್ಥ ಸಂಕಲ್ಪಗಳು ಬರಲು ಪ್ರಯತ್ನ ಮಾಡುತ್ತವೆ, ನಕಾರಾತ್ಮಕ ಸಂಕಲ್ಪಗಳೂ ಸಹ ಬರುತ್ತವೆ. ಆದರೆ ಜ್ಞಾನ ಅರ್ಥಾತ್ ತಿಳುವಳಿಕೆ ಆಗಿದೆ ಅಂದಾಗ ವ್ಯರ್ಥ ಸಂಕಲ್ಪ ಹಾಗೂ ನಕಾರಾತ್ಮಕ ಸಂಕಲ್ಪಗಳ ಕರ್ತವ್ಯವೂ ಬರುವುದಾಗಿದೆ ಹಾಗೂ ಜ್ಞಾನಿ ಆತ್ಮಗಳ ಕರ್ತವ್ಯವೂ ಇವುಗಳಿಂದ ಮುಕ್ತ, ನ್ಯಾರ ಹಾಗೂ ತಂದೆಗೆ ಪ್ರಿಯರಾಗಿರುವುದಾಗಿದೆ. ಆದುದರಿಂದ ಜ್ಞಾನದ ಖಜಾನೆ ಪ್ರಾಪ್ತಿಯಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಸಂಪನ್ನ ಆಗಿದೆಯೇ? ಸಂಪನ್ನ ಆಗಿದ್ದೀರಾ ಅಥವಾ ಕಡಿಮೆ ಇದೆಯೇ? ಒಂದು ವೇಳೆ ಕಡಿಮೆ ಇದ್ದರೆ ಅದನ್ನು ಜಮಾ ಮಾಡಿಕೊಳ್ಳಿರಿ. ಹಾಗೆ ಖಾಲಿಯಾಗಿ ಇರಬೇಡಿ. ಹಾಗೆಯೇ ಯೋಗದ ಖಜಾನೆಯಿಂದ ಸರ್ವಶಕ್ತಿಗಳ ಪ್ರಾಪ್ತಿಯಾಗುತ್ತದೆ. ಆದುದರಿಂದ ಯೋಗದ ಖಜಾನೆಯ ಮುಖಾಂತರ ಸರ್ವಶಕ್ತಿಗಳು ಜಮಾ ಆಗಿವೆಯೇ ಎಂದು ನಿಮ್ಮನ್ನು ನೀವು ನೋಡಿಕೊಳ್ಳಿರಿ. ಒಂದು ವೇಳೆ ಒಂದು ಶಕ್ತಿಯಾದರೂ ಕಡಿಮೆ ಇದ್ದರೆ ಅದು ಸಮಯದಲ್ಲಿ ಮೋಸ ಮಾಡಿಬಿಡುತ್ತದೆ. ನಿಮ್ಮೆಲ್ಲರ ಸ್ವಮಾನವಾಗಿದೆ ಮಾಸ್ಟರ್ ಸರ್ವಶಕ್ತಿವಾನ್ ಎಂದು. ಕೇವಲ ಶಕ್ತಿವಂತರೆಂಬ ಸ್ವಮಾನವಿಲ್ಲ. ಸರ್ವಶಕ್ತಿವಾನ್ ಅಂದರೆ ಸರ್ವಶಕ್ತಿಗಳ ಖಜಾನೆ ಯೋಗ ಬಲದಿಂದ ಜಮಾ ಆಗಿದೆಯೇ, ತುಂಬಿದೆಯೇ,
ಪ್ರಾಪ್ತಿ ಸ್ವರೂಪರಾಗಿದ್ದೀರಾ ಅಥವಾ ಕಡಿಮೆ ಇದೆಯೇ? ಏಕೆ ಈಗ ತಮ್ಮ ಕೊರತೆಯನ್ನು ತುಂಬಿಕೊಳ್ಳಬಹುದು. ಇನ್ನು ಅವಕಾಶವಿದೆ. ಮುಂದೆ ಸಂಪನ್ನ ಮಾಡಿಕೊಳ್ಳುವ ಸಮಯವು ಸಮಾಪ್ತಿಯಾಗಿ ಬಿಡುವುದು. ಆಗ ಕೊರತೆಯು ಉಳಿದು ಬಿಡುತ್ತದೆ. ಆದುದರಿಂದ ಈ ರೀತಿ ಪರಿಶೀಲನೆ ಮಾಡಿಕೊಳ್ಳಿರಿ. ಒಂದು ವೇಳೆ ಯಾವುದಾದರೂ ಶಕ್ತಿಯ ಶೇಕಡದಷ್ಟು ಪರ್ಸೆಂಟೇಜ್ ಕಡಿಮೆ ಇದ್ದರೆ ಫುಲ್ ಪಾಸ್ ಎಂದು ನಿಮ್ಮನ್ನು ಕರೆಯುವುದಿಲ್ಲ. ಏಕೆಂದರೆ ಯಾರನ್ನೇ ಕೇಳಿದರೂ ಸಹ ನಿಮ್ಮೆಲ್ಲರ ಲಕ್ಷ್ಯವು ಫುಲ್ ಪಾಸ್ ಆಗುವುದಾಗಿದೆಯಲ್ಲವೇ ಅಥವಾ ಅರ್ಧದಷ್ಟು ಪಾಸ್ ಆಗುವುದು ಆಗಿದೆಯೋ? ಎಲ್ಲರೂ ಹೇಳುತ್ತೀರಿ, ನಾವು ಸೂರ್ಯವಂಶೀಯರಾಗುತ್ತೇವೆ, ಚಂದ್ರವಂಶೀಯರಾಗುವುದಿಲ್ಲ. ಚಂದ್ರವಂಶಿ ಆಗುವಿರಾ? ಬಾಪ್ದಾದಾರವರು ತುಂಬ ಉತ್ತಮವಾದ ಸಿಂಹಾಸನವನ್ನು ಕೊಡುವರು. ಹಾಗಾದರೆ ಚಂದ್ರವಂಶೀಯವರಾಗುವಿರಾ? ಭಾರತೀಯ ಮಕ್ಕಳು ಸೂರ್ಯವಂಶೀಯವರಾಗಿ ಬಿಟ್ಟರೆ ವಿದೇಶದವರು ಚಂದ್ರವಂಶೀಯವರಾಗುವಿರಾ? ಆಗುವುದಿಲ್ಲ ಅಲ್ಲವೇ? ಸೂರ್ಯವಂಶೀಯವರಾಗಬೇಕು, ಚಂದ್ರವಂಶೀಯವರಾಗಬಾರದು. ಸೂರ್ಯವಂಶೀಯವರಾಗಲೇಬೇಕು. ಬಾಪ್ ದಾದಾ ಚಿಟ್ಚಾಟ್ ಮಾಡುತ್ತಾ ಇದ್ದಾರೆ. ಸೂರ್ಯವಂಶೀಯವರಾಗಲೇಬೇಕೆಂಬ ದೃಢ ನಿಶ್ಚಯವಿದೆ. ತಂದೆ ಹಾಗೂ ಸ್ವಯಂ ಜೊತೆ ಪ್ರತಿಜ್ಞೆ ಮಾಡಿರುವಿರೆಂದಾಗ ಯಾವ ಶಕ್ತಿಯ ಕಡಿಮೆ ಆಗಬಾರದು. ಒಂದು ವೇಳೆ ಸಮಸ್ಯೆ ಪರಿಸ್ಥಿತಿಗನುಗುಣವಾಗಿ ಪರ್ಸೆಂಟೇಜ್ ಕಡಿಮೆಯಾಗಿ ಬಿಟ್ಟರೆ 14 ಕಲೆಯ ಚಂದ್ರವಂಶದವರಾಗಿ ಬಿಡುವಿರಿ. ಆದ್ದರಿಂದ ಬಾಪ್ ದಾದಾರವರು ಈಗಿನ ಸಮಯದಲ್ಲಿ 4 ಕಡೆಯ ಎಲ್ಲ ಮಕ್ಕಳ ದಿನಚರಿ ಲೆಕ್ಕಪತ್ರವನ್ನು ರಿಜಿಸ್ಟರನ್ನು ಪರಿಶೀಲನೆ ಮಾಡುತ್ತಾ ಇದ್ದಾರೆ. ಬಾಪ್ ದಾದಾರವರ ಬಳಿಯೂ ಸಹ ಮಕ್ಕಳ ಪ್ರತಿಯೊಬ್ಬರ ರಿಜಿಸ್ಟರ್ ಇದೆ. ಏಕೆಂದರೆ ಸಮಯದ ಅನುಸಾರವಾಗಿ ಮುಂಚಿತವಾಗಿಯೇ ಮಕ್ಕಳಿಗೆ ಬಾಪ್ ದಾದಾರವರು ಏನು ತಿಳುವಳಿಕೆ ನೀಡುತ್ತಾ ಇದ್ದಾರೆಂದರೆ, ಸಮಯದ ತೀವ್ರತೆಗನುಗುಣವಾಗಿ ಇನ್ನು ಯಾವಾಗಲಾದರೂ ಎಂದು ಹೇಳಬೇಡಿರಿ. ಈಗಲೇ ಪ್ರಾಪ್ತಿ ಸ್ವರೂಪ ಆಗಬೇಕು ಎಂದು ಹೇಳಿರಿ. ಯಾವಾಗಲಾದರೂ ಆಗಿಬಿಡುವೆನು, ಮಾಡಿಬಿಡುವೆನು, ಆಗುವುದಂತೂ ಆಗಲೇಬೇಕು ಎಂದು ವಿಚಾರ ಮಾಡಬೇಡಿರಿ. ಆಗುವುದೇನೋ ಆಗಬೇಕು ಎಂದು ಹೇಳಬೇಡಿರಿ. ಈಗೀಗ ಮಾಡಲೇಬೇಕೆಂದು ನೆನಪಿಟ್ಟುಕೊಳ್ಳಿರಿ. ಸಮಯದ ಗತಿಯು ತೀವ್ರವಾಗುತ್ತಾ ಆತ್ಮವು ಇದೆ. ಆದುದರಿಂದ ತಂದೆ ಸಮಾನ ಆಗಬೇಕು, ಫುಲ್ ಪಾಸ್ ಆಗಬೇಕು, 16 ಕಲಾ ಸಂಪನ್ನ ಆಗಬೇಕೆಂಬ ಲಕ್ಷ್ಯವನ್ನೇನು ಇಟ್ಟುಕೊಂಡಿದ್ದೀರಿ? ಬಾಪ್ ದಾದಾರವರು ಸಹ ಲಕ್ಷ್ಯ ಹಾಗೂ ಪ್ರತ್ಯಕ್ಷ ಸ್ವರೂಪದ ಲಕ್ಷಣಗಳು ಸಮಾನ ಆಗಿಬಿಡಬೇಕೆಂದು ಬಾಪ್ ದಾದಾರವರು ಬಯಸುತ್ತಾರೆ. ಯಾವಾಗ ಲಕ್ಷ್ಯ ಹಾಗೂ ಲಕ್ಷಣಗಳೆರಡೂ ಸಮಾನ ಆಗುವವೋ ಆಗಲೇ ಸಹಜವಾಗಿ ತಂದೆಯ ಸಮಾನ ಆಗಿಬಿಡುವಿರಿ. ಆದುದರಿಂದ ನಿಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿರಿ. ಆಗಿಬಿಡುವುದು, ಆಗಿಯೇ ಬಿಡುವೆನು ಎಂದು ಹೇಳುವುದು ಸಹ ಹುಡುಗಾಟಿಕೆಯಾಗಿದೆ. ಏನು ಮಾಡಬೇಕಾಗಿದೆ, ಏನು ಆಗಬೇಕಾಗಿದೆ, ಏನು ಆಗಬೇಕೆಂಬ ಲಕ್ಷ್ಯ ಇದೆ, ಅದನ್ನು ಇಂದಿನಿಂದಲೇ ಮಾಡಬೇಕು. ಆಗಬೇಕು ಎನ್ನುವುದು ಬುದ್ಧಿಯಲ್ಲಿರಲಿ. ಯಾವಾಗಲಾದರೂ ಎನ್ನುವ ಶಬ್ದವನ್ನು ಉಪಯೋಗಿಸಬೇಡಿರಿ. ಈಗೀಗ ಮಾಡಬೇಕು ಎಂದು ನೆನಪಿಟ್ಟುಕೊಳ್ಳಿರಿ. ಹೀಗೆ ಜ್ಞಾನ ಖಜಾನೆ, ಯೋಗದ ಖಜಾನೆ ಹಾಗೂ ಧಾರಣೆಯ ಖಜಾನೆಗಳಲ್ಲಿ ಸಂಪನ್ನರಾಗಬೇಕು. ಧಾರಣೆಗಳಿಂದ ಗುಣಗಳ ಖಜಾನೆಯು ಜಮಾ ಆಗಿಬಿಡುತ್ತದೆ. ಗುಣಗಳಲ್ಲಿಯೂ ಹೇಗೆ ಸರ್ವಶಕ್ತಿಗಳಿವೆ ಹಾಗೆಯೇ ಸರ್ವ ಗುಣಗಳು ಇರಬೇಕು. ಕೇವಲ ಗುಣಗಳಲ್ಲ, ಸರ್ವ ಗುಣಗಳು ಇರಬೇಕು. ಸರ್ವ ಗುಣಗಳು ಇವೆಯೇ ಅಥವಾ ಒಂದೆರಡು ಗುಣ ಕಡಿಮೆ ಇದ್ದರೂ ಏನು ನಷ್ಟವಾಗುತ್ತದೆ, ನಡೆಯುತ್ತದೆ ಎಂದು ಯೋಚನೆ ಮಾಡುತ್ತೀರಾ?
ನಡೆಯುವುದಿಲ್ಲ. ಆದುದರಿಂದ ಸರ್ವ ಗುಣಗಳ ಜಮಾ ಇದೆಯೇ? ಯಾವ ಯಾವ ಕಡಿಮೆ ಇದೆಯೋ ಅದನ್ನು ಪರಿಶೀಲನೆ ಮಾಡಿಕೊಂಡು ಸಂಪನ್ನ ಆಗಿಬಿಡಿ. ಹಾಗೆಯೇ 4ನೇ ಸಬ್ಜೆಕ್ಟ್ ಸೇವೆ ಆಗಿದೆ. ಸೇವೆಯ ಮೂಲಕ ಎಲ್ಲರಿಗೂ ಏನು ಅನುಭವ ಇದೆಯೆಂದರೆ, ಯಾವಾಗಲಾದರೂ ಮನಸಾ ಸೇವೆ ಅಥವಾ ವಾಚಾ ಸೇವೆ ಅಥವಾ ಕರ್ಮದ ಮೂಲಕ ಸೇವೆ ಮಾಡಿದರೆ ಅದರ ಫಲವಾಗಿ ಆತ್ಮಿಕ ಖುಷಿಯು ಪ್ರಾಪ್ತಿಯಾಗುತ್ತದೆ ಎಂದು. ಆದುದರಿಂದ ಸೇವೆಯ ಮೂಲಕ ಖುಷಿಯು ಎಷ್ಟರ ಮಟ್ಟಿಗೆ ಅನುಭೂತಿ ಆಗುತ್ತದೆ ಎನ್ನುವುದನ್ನು ನೋಡಿಕೊಳ್ಳಿರಿ. ಒಂದು ವೇಳೆ ಸೇವೆ ಮಾಡಿದರೂ ಸಹ ಖುಷಿ ಇಲ್ಲದಿದ್ದರೆ ಆ ಸೇವೆ ಯಥಾರ್ಥ ಸೇವೆ ಆಗುವುದಿಲ್ಲ. ಆ ಸೇವೆಯಲ್ಲಿ ಏನೋ ಕೊರತೆ ಇದೆ, ಆದ್ದರಿಂದ ಖುಷಿ ಪ್ರಾಪ್ತಿಯಾಗುವುದಿಲ್ಲ. ಸೇವೆಯ ಅರ್ಥವಾಗಿದೆ, ಆತ್ಮವು ತನ್ನನ್ನು ಹರ್ಷಿತವಾಗಿ ಅರಳಿರುವ ಆತ್ಮಿಕ ಗುಲಾಬಿ ಖುಷಿಯ ಉಯ್ಯಾಲೆಯಲ್ಲಿ ಆಡುವಂತೆ ಅನುಭವ ಮಾಡುವವರು. ಆದುದರಿಂದ ಏನು ಪರಿಶೀಲನೆ ಮಾಡಿಕೊಳ್ಳಬೇಕೆಂದರೆ, ಇಡೀ ದಿನ ಸೇವೆ ಮಾಡಿದರೂ ಇಡೀ ದಿನದ ಸೇವೆಯ ಹೋಲಿಕೆಯಲ್ಲಿ ಅಷ್ಟು ಖುಷಿಯು ಆಯಿತೋ ಅಥವಾ ಈ ರೀತಿ ಯೋಚನೆಯ ವಿಚಾರಗಳು ನಡೆಯುತ್ತಾ ಇದ್ದವೋ, ಇದಲ್ಲ ಅದು, ಅದಲ್ಲ ಇದು ಎಂದು ಯೋಚಿಸುತ್ತಿದ್ದೀರೋ, ನಿಮ್ಮ ಖುಷಿಯ ಪ್ರಭಾವವು ಮೊದಲನೆಯದಾಗಿ ನಿಮ್ಮ ಸೇವೆಯ ಸ್ಥಾನದ ಮೇಲೆ, ಎರಡನೆಯದಾಗಿ ಸೇವೆಯ ಜೊತೆಗಾರರ ಮೇಲೆ, ಮೂರನೆಯದಾಗಿ ಯಾವ ಆತ್ಮಗಳ ನಿಮಿತ್ತ ಸೇವೆ ಮಾಡಿದ್ದೀರೋ ಆ ಆತ್ಮಗಳು ಈ ವಾಯುಮಂಡಲದಲ್ಲಿ ಖುಷಿಯಾಗಿ ಬಿಡಬೇಕು. ಇದು ಸೇವೆಯ ಖಜಾನೆಯ ಖುಷಿಯ ಪ್ರಾಪ್ತಿಯಾಗಿದೆ. ಮತ್ತೊಂದು ವಿಚಾರ, 4 ಸಬ್ಜೆಕ್ಟ್ಗಳಂತೂ ಬಂದು ಬಿಟ್ಟವು. ಇನ್ನೊಂದು ಸಂಬಂಧ ಸಂಪರ್ಕ, ಅದು ಕೂಡ ಅಗತ್ಯವಾಗಿದೆ. ಏಕೆ? ಹಲವು ಮಕ್ಕಳು ಏನು ಎಂದುಕೊಂಡಿದ್ದಾರೆಂದರೆ, ಬಾಪ್ ದಾದಾರವರೊಂದಿಗಂತೂ ಸಂಬಂಧವು ಇದ್ದೇ ಇದೆ. ಪರಿವಾರದಲ್ಲಿ ಇರಲಿ ಅಥವಾ ಇಲ್ಲದಿರಲಿ ಅದರಿಂದೇನೂ ನಷ್ಟವಾಗುತ್ತದೆ. ಬೀಜದೊಂದಿಗಂತೂ ಇದ್ದೇ ಇದೆ. ಆದರೆ ನೀವು ವಿಶ್ವದ ಮೇಲೆ ರಾಜ್ಯಭಾರ ಮಾಡಬೇಕಲ್ಲವೇ? ಆದುದರಿಂದ ರಾಜ್ಯದಲ್ಲಿ ಸಂಬಂಧದಲ್ಲಿ ಬರಲೇಬೇಕಾಗುತ್ತದೆ. ಆದ್ದರಿಂದ ಪರಿವಾರದ ಸಂಬಂಧ ಸಂಪರ್ಕದಲ್ಲಿ ಬರಲೇಬೇಕಾಗುತ್ತದೆ. ಸಂಬಂಧ ಸಂಪರ್ಕದಲ್ಲಿನ ಯಥಾರ್ಥ ಖಜಾನೆಯು ಆಶೀರ್ವಾದಗಳು ದೊರೆಯುತ್ತದೆ. ಸಂಬಂಧದ ಸಂಪರ್ಕದಲ್ಲಿ ಬಾರದಿದ್ದರೆ ಆಶೀರ್ವಾದಗಳ ಖಜಾನೆಯು ಜಮಾ ಆಗುವುದಿಲ್ಲ. ತಾಯಿ ತಂದೆಯರ ಆಶೀರ್ವಾದಗಳಂತೂ ಇವೆ, ಆದರೆ ಸಂಬಂಧ ಸಂಪರ್ಕದಲ್ಲಿಯೂ ಸಹ ಆಶೀರ್ವಾದಗಳನ್ನು ತೆಗೆದುಕೊಳ್ಳಬೇಕು. ಒಂದು ವೇಳೆ ಆಶೀರ್ವಾದಗಳು ದೊರೆಯದಿದ್ದರೆ, ಆಶೀರ್ವಾದದ ಅನುಭವ ಆಗದಿದ್ದರೆ ಸಂಬಂಧ ಸಂಪರ್ಕದಲ್ಲಿ ಏನೋ ಕೊರತೆ ಇದೆ ಎಂದು ತಿಳಿದುಕೊಳ್ಳಿರಿ. ಒಂದು ವೇಳೆ ಯಥಾರ್ಥ ರೀತಿಯಲ್ಲಿ ಸಂಬಂಧ ಸಂಪರ್ಕವು ಇದ್ದರೆ ಆಶೀರ್ವಾದಗಳ ಅನುಭವವು ಆಗಬೇಕು. ಹಾಗೂ ಆಶೀರ್ವಾದಗಳ ಅನುಭೂತಿಯು ಹೇಗೆ ಇರುತ್ತದೆ ಎಂದು ಅನುಭವಿಯಂತೂ ಆಗಿದ್ದೀರಲ್ಲವೇ? ಒಂದು ವೇಳೆ ಸೇವೆಯಿಂದ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತಿದ್ದರೆ ಸ್ವಯಂ ನೀವು ಸಂಬಂಧದಲ್ಲಿ ಬರುತ್ತಾ ಕಾರ್ಯ ಮಾಡುತ್ತಾ ಹಗುರವಾಗಿರುವಿರಿ. ಹಾಗೂ ಯಾರು ನಮ್ಮ ಸಂಪರ್ಕದಲ್ಲಿ ಬರುತ್ತಾರೋ ಅವರೂ ಸಹ ಹಗುರವಾಗಿರುತ್ತಾರೆ. ಭಾರದ ಅನುಭವ ಮಾಡುವುದಿಲ್ಲ. ಈ ರೀತಿ ಅನುಭವ ಮಾಡುತ್ತಾರೆ. ಸಂಬಂಧದಲ್ಲಿ ಸದಾ ಹಗುರ ಅರ್ಥಾತ್ ನೆಮ್ಮದಿ ಇದೆ. ಭಾರಿಯಾಗಿರುವುದಿಲ್ಲ. ಆರಾಮವಾಗಿ ಇರುವೆನು ಎನ್ನುವ ಅನುಭವ ಮಾಡುವರು. ಸಂಬಂಧದಲ್ಲಿ ಬರೋಣವೋ ಅಥವಾ ಬೇಡವೋ ಎನ್ನುವ ಗೊಂದಲ ಇರುವುದಿಲ್ಲ. ಆದರೆ ಆಶೀರ್ವಾದವು ದೊರೆಯುವ ಕಾರಣ ಎರಡೂ ಕಡೆ ನಿಯಮ ಪ್ರಮಾಣ ನಡೆದುಕೊಳ್ಳುವರು. ಹೇಗೆ ತುಂಬ ಸಿಹಿಯಾಗಿರುವ ಪದಾರ್ಥದ ಮೇಲೆ ಇರುವೆಗಳು ತುಂಬ ಮುತ್ತಿಕೊಳ್ಳುತ್ತವೆ ಎಂಬ ಲೋಕಾಯುಕ್ತಿಯಂತೆ ಇಷ್ಟೊಂದು ಸಾಧಾರಣ ಆಗಬಾರದು. ಡಬಲ್ ಲೈಟ್ ಆಗಿರಬೇಕು.
ಆದರೆ ಸಂಬಂಧ ಸಂಪರ್ಕವು ಅಸ್ಥಿರತೆಯನ್ನುಂಟು ಮಾಡುವಷ್ಟು ಸುಲಭ ಆಗಬಾರದು. ಬಾಪ್ ದಾದಾರವರು ನಿಮ್ಮ ಖಜಾನೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಸಮಯ ಕೊಡುತ್ತಿದ್ದಾರೆ. ಇನ್ನು ಸಮಾಪ್ತಿಯ ಬೋರ್ಡ್ ಹಾಕಲ್ಪಟ್ಟಿಲ್ಲ. ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳುತ್ತಾ ಮುನ್ನಡೆಯುತ್ತಾ ಹೋಗಿರಿ. ಬಾಪ್ ದಾದಾರವರಿಗೆ ಮಕ್ಕಳ ಮೇಲೆ ಪ್ರೀತಿ ಇದೆಯಲ್ಲವೇ? ಮಕ್ಕಳು ಯಾರು ಹಿಂದೆ ಉಳಿದು ಬಿಡಬಾರದೆಂದು ಬಾಪ್ ದಾದಾರವರ ವಿಚಾರ ಆಗಿದೆ. ಮಕ್ಕಳು ಪ್ರತಿಯೊಬ್ಬರೂ ಒಬ್ಬರಿಗಿಂತ ಒಬ್ಬರು ಮುಂದೆ ಹೋಗಬೇಕು ಎನ್ನುವ ಇಚ್ಛೆ ಇದೆ. ನಡೆಯುತ್ತಾ ನಡೆಯುತ್ತಾ ದೇಹಾಭಿಮಾನವು ಬಂದು ಬಿಡುತ್ತದೆ. ಸ್ವಮಾನ ಹಾಗೂ ದೇಹಾಭಿಮಾನ ಇವೆರಡಕ್ಕೂ ತುಂಬ ಅಂತರವಿದೆ. ದೇಹಾಭಿಮಾನಕ್ಕೆ ಕಾರಣ ಸ್ವಮಾನದ ಕಡಿಮೆ ಆಗಿದೆ. ಆದ್ದರಿಂದ ದೇಹಾಭಿಮಾನವನ್ನು ದೂರ ಮಾಡಿಕೊಳ್ಳುವ ಸಹಜವಾದ ಸಾಧನವೂ ಇದೆ. ದೇಹಾಭಿಮಾನವು ಒಂದು ಶಬ್ದದ ಕಾರಣದಿಂದ ಬರುತ್ತದೆ. ಆ ಒಂದು ಶಬ್ದವು ಯಾವುದಾಗಿದೆ? ನಾನು ಒಳ್ಳೆಯದು, ನಾನು ಎಂದು ಎಷ್ಟು ಸಲ ಹೇಳುತ್ತಿರುತ್ತೀರಿ? ಇಡೀ ದಿನದಲ್ಲಿ ಎಷ್ಟು ಸಲ ನಾನು ಎಂದು ಹೇಳುತ್ತೀರಿ ಎನ್ನುವುದನ್ನು ಎಂದಾದರೂ ಗಮನವಿಟ್ಟು ಬರೆದಿಟ್ಟಿದ್ದೀರಾ? ಒಳ್ಳೆಯದು, ಒಂದು ದಿನ ಬರೆದಿಟ್ಟುಕೊಳ್ಳಿರಿ. ಪದೇ ಪದೇ ನಾನು ಎನ್ನುವ ಶಬ್ದವಂತೂ ಬಂದೇ ಬರುತ್ತದೆ. ಆದರೆ ನಾನು ಯಾರಾಗಿದ್ದೇನೆ? ಮೊದಲನೆಯ ಪಾಠ ನಾನು ಯಾರಾಗಿದ್ದೇನೆ ಎನ್ನುವುದಾಗಿದೆ. ಆದರೆ ದೇಹಾಭಿಮಾನದಲ್ಲಿ ನಾನು ಎಂದು ಹೇಳುತ್ತೀರಿ. ವಾಸ್ತವವಾಗಿ ನಾನು ಯಾರಾಗಿದ್ದೇನೆ? ಆತ್ಮವೋ ಅಥವಾ ದೇಹವೋ? ಆತ್ಮವು ದೇಹವನ್ನು ಧಾರಣೆ ಮಾಡಿತೋ ಅಥವಾ ದೇಹವು ಆತ್ಮವನ್ನು ಧಾರಣೆ ಮಾಡಿತೋ? ಆತ್ಮವು ದೇಹವನ್ನು ಧಾರಣೆ ಮಾಡಿತೋ? ಹೀಗೆ ಹೇಳುವುದು ಸರಿಯಾಗಿದೆ. ಆತ್ಮವು ದೇಹವನ್ನು ಧಾರಣೆ ಮಾಡಿರುವ ಕಾರಣ ನಾನು ಯಾರಾಗಿದ್ದೇನೆ? ನಾನು ಆತ್ಮನಾಗಿದ್ದೇನೆ ಅಲ್ಲವೇ? ಆದುದರಿಂದ ದೇಹಾಭಿಮಾನವನ್ನು ದೂರ ಮಾಡುವ ಸಹಜ ಸಾಧನ ಏನಾಗಿದೆ ಎಂದರೆ, ಯಾವುದೇ ಸಮಯದಲ್ಲಿ ನಾನು ಎನ್ನುವ ಶಬ್ದವನ್ನು ಹೇಳುತ್ತೀರೋ ಆಗ ನಾನು ಎಂತಹ ಆತ್ಮನಾಗಿದ್ದೇನೆ ಎನ್ನುವುದನ್ನು ನೆನಪು ಮಾಡಿಕೊಳ್ಳಿರಿ. ಆತ್ಮ ನಿರಾಕಾರ ಆಗಿದೆ, ದೇಹವು ಸಾಕಾರ ಆಗಿದೆ. ನಿರಾಕಾರ ಆತ್ಮವು ಸಾಕಾರ ದೇಹವನ್ನು ಧಾರಣೆ ಮಾಡಿರುವುದರಿಂದ ಎಷ್ಟು ಸಲ ನಾನು ಎನ್ನುವ ಶಬ್ದವನ್ನು ನುಡಿಯುತ್ತೀರೋ ಅಷ್ಟು ಸಮಯ ನಾನು ನಿರಾಕಾರ ಆತ್ಮನು ಸಾಕಾರ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ ಎನ್ನುವುದನ್ನು ನೆನಪು ಮಾಡಿಕೊಳ್ಳಬೇಕು. ಯಾವಾಗ ನಿರಾಕಾರ ಸ್ಥಿತಿಯ ನೆನಪು ಇರುವುದೋ ಆಗ ಸ್ವತಃವಾಗಿಯೇ ನಿರಹಂಕಾರಿ ಆಗಿಬಿಡುವಿರಿ. ದೇಹಾಭಿಮಾನವು ಸಮಾಪ್ತಿಯಾಗಿ ಬಿಡುವುದು. ಅದೇ ಮೊದಲನೆಯ ಪಾಠ. ನಾನು ಯಾರಾಗಿದ್ದೇನೆ ಎನ್ನುವುದನ್ನು ಸ್ಮೃತಿಯಲ್ಲಿಟ್ಟುಕೊಂಡು ನಾನು ಎಂತಹ ಆತ್ಮನಾಗಿದ್ದೇನೆ ಎಂದು ಆತ್ಮದ ನೆನಪು ಬರುವುದರಿಂದ ನಿರಾಕಾರಿ ಸ್ಥಿತಿಯು ಪಕ್ಕಾ ಆಗಿಬಿಡುವುದು. ಎಲ್ಲಿ ನಿರಾಕಾರಿ ಸ್ಥಿತಿ ಇರುವುದೋ ಅಲ್ಲಿ ನಿರಹಂಕಾರಿ ನಿರ್ವಿಕಾರಿ ಆಗಿಯೇ ಬಿಡುವಿರಿ. ಆದ್ದರಿಂದ ನಾಳೆಯಿಂದ ಏನು ಬರೆದಿಟ್ಟುಕೊಳ್ಳಬೇಕೆಂದರೆ, ನಾನು ಎಂಬ ಶಬ್ದವನ್ನು ಹೇಳುವಾಗ ಏನು ನೆನಪಿರುತ್ತದೆ ಹಾಗೂ ಎಷ್ಟು ಸಲ ನಾನು ಎಂಬ ಶಬ್ದವನ್ನು ಉಪಯೋಗಿಸುತ್ತೀರೋ ಅಷ್ಟು ಸಲ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಸ್ವತಃವಾಗಿ ಆಗಿಬಿಡುವಿರಿ. ಒಳ್ಳೆಯದು. ಇಂದು ಯುವ ವರ್ಗದ ತಂಡವೂ ಬಂದಿದೆ. ಯುವ ವರ್ಗದವರು ತುಂಬ ಬಂದಿದ್ದಾರೆ. ಬಾಪ್ ದಾದಾರವರು ಯುವ ತಂಡಕ್ಕೆ ಯಾವ ವರದಾನ ನೀಡುತ್ತಾರೆಂದರೆ, ಸದಾ ಪ್ರಾಪ್ತಿ ಸಂಪನ್ನರಾಗಿರಿ ಎಂದು. ಒಂದು ಖಜಾನೆಯನ್ನು ವ್ಯರ್ಥ ಮಾಡಬೇಡಿ. ಪ್ರಾಪ್ತಿ ಸಂಪನ್ನ ಆಗಿರಿ ಹಾಗೂ ಪ್ರಾಪ್ತಿ ಮಾಡಿಕೊಳ್ಳಿರಿ. ಲೌಕಿಕ ಗುರುಜನರು ದೀರ್ಘಾಯು ಉಳ್ಳವರಾಗಿರಿ ಎನ್ನುವ ಆಶೀರ್ವಾದ ಕೊಡುತ್ತಾರೆ. ಆದರೆ ಶರೀರದ ಆಯಸ್ಸು ಎಷ್ಟು ಇದೆಯೋ ಅಷ್ಟೇ ಇರುವುದು ಎಂದು ಬಾಪ್ ದಾದಾರವರು
ಹೇಳುತ್ತಾರೆ. ಆದುದರಿಂದ ಶರೀರದ ಆಯಸ್ಸಿನ ಗಣನೆಯಿಂದ ಆಯುಷ್ಯವಂತರಾಗಿರಿ ಎನ್ನುವ ವರದಾನವನ್ನು ಕೊಡುವುದಿಲ್ಲ. ಆದರೆ ಈ ಬ್ರಾಹ್ಮಣ ಜೀವನದಲ್ಲಿ ಸದಾ ಆಯುಷ್ಮಾನ್ ಭವ ಎನ್ನುವ ವರದಾನವನ್ನು ಕೊಡುತ್ತಾರೆ. ಏಕೆ? ಬ್ರಾಹ್ಮಣರಿಂದ ದೇವತೆಯಾಗುವಿರಿ, ಆದುದರಿಂದ ಆಯುಷ್ಯವಂತರು ಆಗುವಿರಲ್ಲವೇ? ಯುವಕರಲ್ಲಿ ಒಂದು ವಿಶೇಷತೆ ಇರುತ್ತದೆ. ನೀವು ಯುವಕರು ನಿಮ್ಮ ವಿಶೇಷತೆಯನ್ನು ತಿಳಿದುಕೊಂಡಿದ್ದೀರಾ? ಯುವಕರಲ್ಲಿ ಯಾವ ವಿಶೇಷತೆ ಇರುತ್ತದೆ? ಏನು ಬಯಸುತ್ತೇವೋ ಅದನ್ನು ಮಾಡಬಲ್ಲೆವು. ಒಳ್ಳೆಯದು ಮಾಡಬಲ್ಲಿರಾ? ಇದು ಒಳ್ಳೆಯ ವಿಶೇಷತೆಯಾಗಿದೆ. ಯುವಕರಲ್ಲಿ ಪ್ರಪಂಚದ ಗಣನೆಯಿಂದ ಏನು ಹೇಳುತ್ತಾರೆಂದರೆ ಯುವಕರು ಹಠವನ್ನು ಸಾಧಿಸುವವರು ಎಂದು ಹೇಳುತ್ತಾರೆ. ಆ ಜನರು ತಪ್ಪಾಗಿ ಹೇಳುತ್ತಾರೆ. ಆದರೆ ಇಲ್ಲಿ ಬ್ರಾಹ್ಮಣ ಯುವಕರು ಹಠವನ್ನು ಸಾಧಿಸುವವರಲ್ಲ, ಆದರೆ ತಮ್ಮ ಪ್ರತಿಜ್ಞೆಯನ್ನು ಪಕ್ಕಾ ಪಾಲನೆ ಮಾಡುವವರಾಗಿದ್ದಾರೆ. ಪ್ರತಿಜ್ಞೆಯನ್ನು ಭಂಗ ಮಾಡುವವರಲ್ಲ. ಅಂತಹ ಯುವಕರಾಗಿದ್ದೀರಾ? ಕೈ ಎತ್ತುವುದೇನೋ ತುಂಬ ಸಹಜವಾಗಿದೆ. ಬಾಪ್ ದಾದಾರವರು ಖುಷಿಯಾಗಿದ್ದಾರೆ. ಕೈ ಎತ್ತುವುದು ಸಹ ಧೈರ್ಯದ ಚಿಹ್ನೆಯಾಗಿದೆಯಲ್ಲವೇ? ಆದರೆ ಪ್ರತಿದಿನವೂ ಅಮೃತ ವೇಳೆಯ ಸಮಯದಲ್ಲಿ ತಂದೆಯೊಂದಿಗೆ ಮಾಡಿರುವ ಪ್ರತಿಜ್ಞೆಯಿಂದ, ಈ ಬ್ರಾಹ್ಮಣ ಜೀವನದ ಪ್ರಾಪ್ತಿಯಿಂದ, ಸೇವೆಯಿಂದ ಎಂದು ಸಂಕಲ್ಪದಲ್ಲಿಯೂ ಸಹ ಹಿಂದೆ ಸರಿಯುವುದಿಲ್ಲ ಎಂದು ನಿಶ್ಚಯ ಮಾಡಿಕೊಳ್ಳಿರಿ. ಈ ಧೈರ್ಯವನ್ನು, ಪ್ರತಿಜ್ಞೆಯನ್ನು ಪ್ರತಿದಿನವೂ ನೆನಪು ಮಾಡಿಕೊಳ್ಳಿರಿ. ಹಾಗೂ ನಾವು ಏನು ಈ ಧೈರ್ಯವನ್ನು ಇಟ್ಟುಕೊಂಡೆವೋ, ಸಂಕಲ್ಪ ಮಾಡಿದೆವೋ ಅದು ಪ್ರತ್ಯಕ್ಷ ರೂಪದಲ್ಲಿ ಆಗುತ್ತಾ ಇದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿರಿ. ಸರ್ಕಾರದವರಂತೂ 3-4 ಲಕ್ಷ ಇಂಥವರು ತಯಾರಾಗಿಬಿಟ್ಟರು ಸಾಕು ಎಂದು ಹೇಳುತ್ತಾರೆ. ಬಾಪ್ ದಾದಾರವರು ಏನು ಹೇಳುತ್ತೇವೆಂದರೆ, ಈ ಬ್ರಾಹ್ಮಣ ಒಬ್ಬೊಬ್ಬ ಯುವಕರು 1,00,000 ಯುವಕರ ಸಮಾನ ಆಗಿದ್ದಾರೆ ಎಂದು. ಇಷ್ಟು ಪಕ್ಕಾ ಆಗಿದ್ದೀರಾ? ಅಥವಾ ಮನೆಗೆ ಹೋಗಿ ಬಾಬಾ ಮಾಯೆಯು ಬಂದು ಬಿಟ್ಟಿತೋ, ಹಳೆಯ ಸಂಸ್ಕಾರ ಪ್ರಕಟವಾಗಿ ಬಿಟ್ಟಿತೋ, ಸಮಸ್ಯೆಯು ಬಂದು ಬಿಟ್ಟಿತು ಎಂದು ಪತ್ರ ಬರೆಯುವವರಾಗಬಾರದು. ಸಮಸ್ಯೆಗಳ ನಿವಾರಣಾ ಸ್ವರೂಪರಾಗಿರಿ. ಸಮಸ್ಯೆಗಳೇನೋ ಬರುತ್ತವೆ, ಆದರೆ ನಾನು ಯಾರಾಗಿದ್ದೇನೆ ಎಂದು ನಿಮ್ಮೊಂದಿಗೆ ಕೇಳಿಕೊಳ್ಳಿರಿ. ನಿವಾರಣಾ ಸ್ವರೂಪ ಆಗಿದ್ದೇನೋ ಅಥವಾ ಸಮಸ್ಯೆಯಿಂದ ಸೋಲು ಅನುಭವಿಸುವವನಾಗಿದ್ದೇನೋ ಎಂದು ಕೇಳಿಕೊಳ್ಳಿರಿ. ನಿಮ್ಮೆಲ್ಲರ ಸ್ವಮಾನ ಏನಾಗಿದೆ? ವಿಜಯಶಾಲಿ ರತ್ನವೋ ಅಥವಾ ಪರಾಜಯ ಹೊಂದುವ ರತ್ನ ಆಗಿದ್ದೀರೋ? ವಿಜಯಶಾಲಿ ರತ್ನ ಆಗಿದ್ದೀರಿ. ಬ್ರಾಹ್ಮಣ ಜನ್ಮತಃ ಬಾಪ್ ದಾದಾರವರು ಪ್ರತಿಯೊಬ್ಬ ಬ್ರಾಹ್ಮಣನ ಮಸ್ತಕದಲ್ಲಿ ವಿಜಯದ ತಿಲಕವನ್ನು ಅಮರವಾಗಿ ಇಟ್ಟುಬಿಟ್ಟಿದ್ದೇವೆ. ಆದುದರಿಂದ ನೀವು ಅಮರಭವದ ವರದಾನಿಯಾಗಿದ್ದೀರಿ. ಈಗ ನಿಮ್ಮೊಂದಿಗೆ ಈ ಪ್ರತಿಜ್ಞೆ ಮಾಡಿಕೊಳ್ಳಿರಿ. ಸುಮ್ಮನೆ ಪ್ರತಿಜ್ಞೆ ಎಂದು ಹೇಳಿದರೆ ಎಲ್ಲರೂ ಮಾಡಿಬಿಡುತ್ತೀರಿ. ಆದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮೊಂದಿಗೆ ಏನು ಪ್ರತಿಜ್ಞೆ ಮಾಡಿಕೊಳ್ಳಬೇಕೆಂದರೆ, ಎಂದಿಗೂ ಸಂಸ್ಕಾರಗಳ ವಶ ಆಗುವುದಿಲ್ಲ ಎಂದು. ತಂದೆಯ ಸಂಸ್ಕಾರಗಳು ಏನಾಗಿವೆಯೋ ಅವು ಬ್ರಾಹ್ಮಣ ಆತ್ಮನಾದ ನನ್ನ ಸಂಸ್ಕಾರಗಳಾಗಿವೆ. ದ್ವಾಪರ ಕಲಿಯುಗದ ಸಂಸ್ಕಾರಗಳು ಏನಿವೆಯೋ ಅವು ನನ್ನ ಸಂಸ್ಕಾರಗಳಲ್ಲ, ಏಕೆಂದರೆ ಅವುಗಳು ತಂದೆಯ ಸಂಸ್ಕಾರಗಳಲ್ಲ ಎಂದು ತಿಳಿಯಬೇಕು. ಈ ತಮೋಗುಣಿ ಸಂಸ್ಕಾರಗಳು ಬ್ರಾಹ್ಮಣರ ಸಂಸ್ಕಾರಗಳಾಗಿವೆಯೇ? ಆಗಿಲ್ಲವಲ್ಲವೇ? ಆದುದರಿಂದ ನೀವು ಯಾರಾಗಿದ್ದೀರಿ? ಬ್ರಾಹ್ಮಣರಾಗಿದ್ದೀರಿ ಅಲ್ಲವೇ? ಬಾಪ್ ದಾದಾರವರಿಗೂ ಸಹ ಯುವಕ ತಂಡದವರ ಬಗ್ಗೆ ಹೆಮ್ಮೆ ಇದೆ. ನೋಡಿರಿ, ದಾದಿಯವರಿಗೂ ಸಹ ಯುವಕರ ಬಗ್ಗೆ ಅಭಿಮಾನವಿದೆ. ದಾದೀಜಿಯವರಿಗೆ ಯುವಕರೊಂದಿಗೆ ಪ್ರೀತಿ ಇದೆಯಲ್ಲವೇ? ವಿಶೇಷ ಪ್ರೀತಿ ಇದೆ. ಕುಮಾರರು ಸುಕುಮಾರರಾಗಿದ್ದೀರಾ. ಕೇವಲ ಕುಮಾರರಲ್ಲ, ಸುಕುಮಾರ ಆಗಿದ್ದೀರಿ. ಒಬ್ಬೊಬ್ಬ ಕುಮಾರರು ವಿಶ್ವದ ಕುಮಾರರನ್ನು ಪರಿವರ್ತನೆ ಮಾಡುವವರಿದ್ದೀರಿ.
ಒಳ್ಳೆಯದು. ಕುಮಾರರಿಗೆ ಒಂದು ಕೆಲಸವನ್ನು ಕೊಡೋಣವೇ? ಮಾಡುವ ಧೈರ್ಯವಿದೆಯೇ? ಮಾಡಬೇಕಾಗುತ್ತದೆ. ಕುಮಾರಿಯರು ಮಾಡುವಿರಾ? ಹಾಗಾದರೆ ನಿಮಗೆ ಒಂದು ಕಾರ್ಯವನ್ನು ಕೊಡುತ್ತೇನೆ, ಗಮನವಿಟ್ಟು ಕೇಳಿರಿ. ಮುಂದಿನ ಮಿಲನದ ಸೀಸನ್ ಏನು ಇರುವುದೋ ಆ ಮುಂದಿನ ಸೀಸನ್ನಿನಲ್ಲಿ ಇಂತಹದ್ದೇ ಕುಮಾರರ ವಿಶೇಷ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುವೆವು. ಆದರೆ ಎನ್ನುವುದು ಸಹ ಇದೆ. ಜಾಸ್ತಿ ಕಾರ್ಯವನ್ನು ಕೊಡುವುದಿಲ್ಲ. ಒಬ್ಬೊಬ್ಬ ಕುಮಾರರು 10 ಕುಮಾರರ ಚಿಕ್ಕದಾದ ಕೈ ಕಡಗವನ್ನು ತಯಾರು ಮಾಡಿಕೊಂಡು ಕರೆತನ್ನಿರಿ. ಕೈಯಲ್ಲಿ ಕಡಗವು ಬೀಳುತ್ತದೆ ಎಲ್ಲವೇ. ಬ್ರಹ್ಮ ಬಾಬಾರವರಿಗೂ ಸಹ ಕೈಯಲ್ಲಿ ಹೂಗಳ ಖಡ್ಗವನ್ನು ಹಾಕುತ್ತಾರೆ. ಹಾಗೆಯೇ ಒಬ್ಬೊಬ್ಬ ಕುಮಾರರು ಕಚ್ಚಾ ಕುಮಾರರನ್ನು ಕರೆತರಬಾರದು, ಪಕ್ಕಾ ಕುಮಾರರನ್ನು ಕರೆತರಬೇಕು. ಮಧುಬನದವರಂತೂ ಬಂದರು, ಆದರೆ ಮನೆಗೆ ಹಿಂತಿರುಗಿ ಹೋದ ಮೇಲೆ ಪರಿವರ್ತನೆ ಆಗಿಬಿಟ್ಟರು ಎಂದು ಆಗಬಾರದು. ಎಂತಹ ಪಕ್ಕಾ ಕುಮಾರರನ್ನು ಕರೆತರಬೇಕೆಂದರೆ ಅವರನ್ನು ಬಾಪ್ ತಾದಾರವರು ನೋಡಿ ಬೇಷ್ ಕುಮಾರರೇ ಬೇಷ್ ಎಂದು ಹೊಗಳುವಂತಿರಬೇಕು. ಈ ರೀತಿ ಮಾಡುವುದಕ್ಕೆ ತಯಾರಾಗಿದ್ದೀರಾ? ಹೀಗೆ ಮಾಡುವಿರಾ? ಸ್ವಲ್ಪ ವಿಚಾರ ಮಾಡಿರಿ. ಸುಮ್ಮನೆ ಕೈ ಎತ್ತಿ ಬಿಡಬೇಡಿರಿ. ಮಾಡಬೇಕಾಗುವುದು ಹಾಗೂ ಅವರನ್ನು ತಯಾರು ಮಾಡಬೇಕಾಗುವುದು. ಡಬಲ್ ವಿದೇಶಿಯರು ಮಾಡುವಿರಾ? ಡಬಲ್ ವಿದೇಶದಿಂದ ಬಂದಿರುವ ಕುಮಾರರು ಕೈ ಎತ್ತಿರಿ. ನೀವು ಸಹ 10 ಪಕ್ಕಾ ಕುಮಾರರನ್ನು ಕರೆತರುವಿರಲ್ಲವೇ? ವಿದೇಶಿಯರೂ ಸಹ ಕರೆತರುವರು, ಭಾರತೀಯರೂ ಸಹ ಕರೆತರುವರು. ಆಮೇಲೆ ಯಾರು ಫಸ್ಟ್ ಕ್ಲಾಸ್ ಗುಣಮಟ್ಟದವರನ್ನು ಕರೆತರುವಿರೋ ಅವರಿಗೆ ಬಹುಮಾನವನ್ನು ಕೊಡುವರು. ಬಹುಮಾನವೂ ಸಹ ಉತ್ಕೃಷ್ಟವಾದುದನ್ನು ಕೊಡುವರು, ಕಳಪೆಯಾಗಿರುವುದನ್ನು ಕೊಡುವುದಿಲ್ಲ. ಕುಮಾರರೊಂದಿಗೆ ಪ್ರೀತಿ ಇದೆಯಲ್ಲವೇ? ಒಂದು ವೇಳೆ ಸರ್ಕಾರದವರಿಗೆ ಸಕಾರಾತ್ಮಕ ಕರ್ಮವನ್ನು ಮಾಡುವ ಅಧಿಕ ಸಂಖ್ಯೆಯ ಕುಮಾರರು ದೊರೆತು ಬಿಟ್ಟರೆ ಅವರು ಎಷ್ಟೊಂದು ಖುಷಿ ಪಡುವರು. ಹಾಗೇನಾದರೂ ನೀವು 10 ಕುಮಾರರನ್ನು ಕರೆತಂದರೆ ಇಡೀ ಹಾಲ್ ಕುಮಾರರಿಂದ ತುಂಬಿ ಹೋಗುವುದು. ಆಗ ಈ ಕುಮಾರರನ್ನು ನೋಡಿರಿ ಎಂದು ಸರ್ಕಾರದವರನ್ನು ಕರೆಸುವರು. ಆದರೆ ನೀವು ಕುಮಾರರನ್ನು ಇದೇ ತಯಾರು ಮಾಡಿ ಕರೆತರಬೇಕಾಗುತ್ತದೆ. ಒಂದು ವೇಳೆ ನಿಮ್ಮ ಸ್ಥಿತಿ ಲಕ್ಷ್ಯ ಹಾಗೂ ಲಕ್ಷಣವನ್ನು ಸಮಾನವನ್ನಾಗಿ ಇಟ್ಟುಕೊಂಡರೆ ಸೇವೆಯಲ್ಲಿ ಸಫಲತೆ ಆಗುವುದೋ ಅಥವಾ ಆಗುವುದಿಲ್ಲವೋ ಎಂಬ ಸಂಕಲ್ಪವೂ ಸಹ ಉತ್ಪನ್ನವಾಗುವುದಿಲ್ಲ. ಹಾಗೆಯೇ ಬಿಟ್ಟಿದೆ. ಕೇವಲ ನೀವು ನಿಮಿತ್ತರಾಗಬೇಕಾಗುತ್ತದೆ. ಈ ಪ್ರತಿಜ್ಞೆಯನ್ನು ಸದಾ ಪುನರಾವೃತ್ತಿ ಮಾಡುತ್ತಾ ಇರಿ. ಕಮಾಲ್ ಅಂತೂ ಮಾಡಲೇಬೇಕು. ಒಳ್ಳೆಯದು. ಮುರುಳಿಯ ಮಧ್ಯದಲ್ಲಿ ಅಕಸ್ಮಾತ್ತಾಗಿ 2 ಕುಮಾರರು ಬಾಪ್ ತಾದಾರವರ ಎದುರಿನಲ್ಲಿ ಮಂಚದ ಮೇಲೆ ಬಂದು ಬಿಟ್ಟರು. ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋಗಲಾಯಿತು. ಒಳ್ಳೆಯದು. ಈ ನಾಟಕವೆಂಬ ಆಟದಲ್ಲಿ ಮತ್ತೊಂದು ಆಟವನ್ನು ನೋಡಿದ್ದೀರಿ. ಈಗ ಬಾಪ್ ತಾದಾರವರು ಸಾಕ್ಷಿಯಾಗಿ ನಾಟಕವನ್ನು ನೋಡುವರು. ಮನೋರಂಜನೆ ಎನಿಸಿತು. ಈಗ 1 ಸೆಕೆಂಡಿನಲ್ಲಿ ಒಂದೇ ಸಲ ದೇಹದಿಂದ ಭಿನ್ನವಾದ ಶಕ್ತಿಪೂರ್ಣ ಆತ್ಮಿಕ ರೂಪದಲ್ಲಿ ಸ್ಥಿತರಾಗಬಲ್ಲಿರ? ಫುಲ್ ಸ್ಟಾಪ್ ಹಾಕಿಬಿಡಿ. ಬಾಪ್ ತಾದ ತುಂಬ ಪವರ್ಫುಲ್ ಡ್ರಿಲ್ ಮಾಡಿಸಿದರು. ಒಳ್ಳೆಯದು. ಇದೇ ಅಭ್ಯಾಸವನ್ನು ಮಧ್ಯದಲ್ಲಿ ಮಾಡಬೇಕು. ಈಗ ತಾನೇ ಕಾರ್ಯದಲ್ಲಿ ಬಂದಿರಿ. ಇದೀಗಲೇ ಕಾರ್ಯದಿಂದ ನ್ಯಾರ ಆಗಿ ಸಾಕಾರಿಯಿಂದ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಬೇಕು. ಹಾಗೆಯೇ ಈ ಒಂದು ಅನುಭವವನ್ನು ನೋಡಿದ್ದೀರಿ. ಯಾವುದಾದರೂ ಸಮಸ್ಯೆಯೂ ಬಂದರೆ ಇದೇ ರೀತಿ 1 ಸೆಕೆಂಡಿನಲ್ಲಿ ಸಾಕ್ಷಿ ಸ್ವರೂಪರಾಗಿ ಸಮಸ್ಯೆಯನ್ನು ರಸ್ತೆ ಬದಿಯ ದೃಶ್ಯವೆಂದು ತಿಳಿದು ಬಿರುಗಾಳಿಯನ್ನು ಒಂದು ಉಡುಗೊರೆ ಎಂದು ತಿಳಿದುಕೊಂಡು ಅದರಿಂದ
ಪಾರಾಗಿರಿ. ಅಭ್ಯಾಸ ಇದೆಯಲ್ಲವೇ? ಮುಂದೆ ಹೋದಂತೆ ಇಂತಹ ಅಭ್ಯಾಸದ ಅವಶ್ಯಕತೆಯೂ ತುಂಬ ಉಂಟಾಗುವುದು. ಆಗ ಫುಲ್ ಸ್ಟಾಪ್ ಹಾಕಬೇಕು, ಪ್ರಶ್ನಾರ್ಥಕ ಚಿಹ್ನೆ ಹಾಕಬಾರದು. ಇದು ಏಕೆ ಆಯಿತು, ಹೇಗೆ ಆಯಿತು ಎಂದು ವಿಚಾರ ಮಾಡಬಾರದು. ಆಗಿ ಹೋಯಿತು ಎಂದು ಪೂರ್ಣ ವಿರಾಮ ಇಟ್ಟುಬಿಡಿ. ಆಗ ತಮ್ಮ ಸಂಪೂರ್ಣ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ. ಆಗ ಸಮಸ್ಯೆಯು ಕೆಳಗೆ ಉಳಿದು ಬಿಡುವುದು. ನೀವು ಶ್ರೇಷ್ಠ ಸ್ಥಿತಿಯಿಂದ ಸಮಸ್ಯೆಯನ್ನು ರಸ್ತೆ ಬದಿಯ ದೃಶ್ಯವೆಂದು ನೋಡುತ್ತಾ ಇರುವಿರಿ. ಒಳ್ಳೆಯದು. 4 ಕಡೆಯ ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿರುವ ಆತ್ಮಗಳಿಗೆ ಸದಾ ಪ್ರತಿ ಸಮಯದಲ್ಲಿಯೂ ಪ್ರಾಪ್ತಿಗಳಿಂದ ಸಂಪನ್ನ ಮುಳುಗುತ್ತಿರುವ ಹರ್ಷಿತರಾಗಿರುವ ಆತ್ಮಗಳಿಗೆ ಸದಾ ತಂದೆಯೊಂದಿಗೆ ಮಾಡಿರುವ ಪ್ರತಿಜ್ಞೆಯನ್ನು ಜೀವನದಲ್ಲಿ ಪ್ರತ್ಯಕ್ಷಗೊಳಿಸುವ ಜ್ಞಾನಿ ಆತ್ಮಗಳಿಗೆ, ಯೋಗಿ ಆತ್ಮರಾದ ಮಕ್ಕಳಿಗೆ ಸದಾ ಲಕ್ಷ್ಯ ಹಾಗೂ ಲಕ್ಷಣಗಳನ್ನು ಸಮಾನ ಮಾಡಿಕೊಳ್ಳುವ ತಂದೆಯ ಸಮಾನ ಆತ್ಮಗಳಿಗೆ ಸದಾ ಪ್ರತಿ ಸಮಯದಲ್ಲಿ ಪ್ರತಿ ಖಜಾನೆಗಳನ್ನು ಸಂಗ್ರಹ ಹಾಗೂ ಪೂರ್ಣ ವಿರಾಮ ಇಡುವ ತೀವ್ರ ಪುರುಷಾರ್ಥಿ ಶ್ರೇಷ್ಠ ಆತ್ಮಗಳಿಗೆ ಬಾಪ್ ತಾದಾರವರ ನೆನಪು, ಪ್ರೀತಿ, ಹೃದಯ ರಾಮನ ಹೃದಯಪೂರ್ವಕವಾದ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಪರಿಸ್ಥಿತಿಗಳನ್ನು ಶಿಕ್ಷಕ ಎಂದು ತಿಳಿದು ಅದರಿಂದ ಪಾಠ ಕಲಿಯುವಂತಹ ಅನುಭವಿ ಮೂರ್ತಿ ಭವ. ಯಾವುದೇ ಪರಿಸ್ಥಿತಿಗೆ ಗಾಬರಿಯಾಗುವ ಬದಲು ಸ್ವಲ್ಪ ಸಮಯಕ್ಕಾಗಿ ಅದನ್ನು ಶಿಕ್ಷಕ ಎಂದು ತಿಳಿಯಿರಿ. ಪರಿಸ್ಥಿತಿ ನಿಮ್ಮನ್ನು ವಿಶೇಷ 2 ಶಕ್ತಿಗಳ ಅನುಭವಿಗಳನ್ನಾಗಿ ಮಾಡುವುದು. ಒಂದು ಸಹನಶೀಲತೆ ಮತ್ತು ಇನ್ನೊಂದು ಎದುರಿಸುವಂತಹ ಶಕ್ತಿ. ಈ 2 ಪಾಠ ಕಲಿತಾಗ ಅನುಭವಿಯಾಗಿ ಬಿಡುವಿರಿ. ಯಾವಾಗ ಹೇಳುವಿರಿ ನಾನು ಟ್ರಸ್ಟಿಯಾಗಿದ್ದೇನೆ, ನನ್ನದೇನೂ ಇಲ್ಲ ಎಂದು ಅಂದ ಮೇಲೆ ಪರಿಸ್ಥಿತಿಗಳಿಗೆ ಏಕೆ ಗಾಬರಿಯಾಗುವಿರಿ? ಟ್ರಸ್ಟಿ ಎಂದರೆ ಎಲ್ಲವನ್ನೂ ತಂದೆ ಒಪ್ಪಿಸಿರುವವರು. ಆದ್ದರಿಂದ ಏನಾಗುವುದೋ ಅದು ಒಳ್ಳೆಯದೇ ಆಗುವುದು. ಈ ಸ್ಮೃತಿಯಿಂದ ಸದಾ ನಿಶ್ಚಿಂತ ಸಮರ್ಥ ಸ್ವರೂಪದಲ್ಲಿರಿ. ಸ್ಲೋಗನ್: ಯಾರ ಮಾತು ಮಧುರವಾಗಿರುತ್ತೆ ಅವರು ಎಂದೂ ಮರೆತೂ ಸಹ ಯಾರಿಗೂ ದುಃಖ ಕೊಡಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ಶಾಂತಿ.